ಎಲ್ರಿಗೂ ನಮಸ್ಕಾರ. ಯೋಗ ನಿದ್ರೆಯಲ್ಲಿ ಶ್ರೀ ವಿಷ್ಣು ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಯಾವಾಗ ಮತ್ತು ಪಾರಣ ಸಮಯ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ದೇವಶಯನಿ ಏಕಾದಶಿ ವ್ರತಾಚರಣೆ ಹೇಗೆ ಎಂಬ ಮಾಹಿತಿಯನ್ನು ತಿಳಿಯೋಣ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಾತುರ್ಮಾಸದಲ್ಲಿ ಸೂರ್ಯ ದಕ್ಷಿಣಾಯನದಲ್ಲಿ ಇರುತ್ತಾನೆ. ಇದಲ್ಲದೆ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವು ಸಹ ಮಲಗುವ ಸ್ಥಿತಿಯಲ್ಲಿ ಇರುತ್ತಾನೆ. ಆದ್ದರಿಂದ ಅವರು ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆಶೀರ್ವದಿಸುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮದುವೆಯಂತಹ 16 ಶುಭ ಕಾರ್ಯಕ್ರಮಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ದೇವಶಯನಿ ಏಕಾದಶಿ 2025ರ ದಿನಾಂಕ ಮತ್ತು ಮಹತ್ವವನ್ನು ನೋಡೋಣ. ಹಿಂದೂ ಕ್ಯಾಲೆಂಡರ್ನಲ್ಲಿ ಒಂದು ಪ್ರಮುಖ ಸಂದರ್ಭವನ್ನು ಗುರುತಿಸುವ ಸಲುವಾಗಿ ಜುಲೈ 6ರಂದು ಅಂದರೆ ಜುಲೈ 6, 2025ರಂದು ದೇವಶಯನಿ ಏಕಾದಶಿಯನ್ನು ಆಚರಿಸಲಾಗುವುದು. ಈ ದಿನವು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಬರುತ್ತದೆ. ಇದು ಚಾತುರ್ಮಾಸದ ಆರಂಭವನ್ನು ಸೂಚಿಸುವುದು. ಈ 4 ತಿಂಗಳ ಅವಧಿಯಲ್ಲಿ ವಿಷ್ಣುವು ಕ್ಷೀರಸಾಗರದಲ್ಲಿ ವಿಶ್ರಾಂತಿ ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ಅನೇಕ ಶುಭ ಚಟುವಟಿಕೆಗಳನ್ನು ವಿರಾಮಗೊಳಿಸಲಾಗುವುದು, ಏಕೆಂದರೆ ಇದನ್ನು ಧ್ಯಾನ ಮತ್ತು ಭಕ್ತಿಯ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಏಕಾದಶಿ ತಿಥಿ ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾದ ಮಹತ್ವವಿದೆ. ಈ ದಿನವನ್ನು ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಈ ವರ್ಷ ದೇವಶಯನಿ ಏಕಾದಶಿಯ ಉಪವಾಸವನ್ನು ಜುಲೈ 6ರಂದು ಆಚರಿಸಲಾಗುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಮಂಗಳಕರ ದಿನದಂದು ಶ್ರೀಹರಿಯು ಯೋಗ ನಿದ್ರೆಗಾಗಿ ಕ್ಷೀರಸಾಗರಕ್ಕೆ ಹೋಗುತ್ತಾನೆ ಮತ್ತು 4 ತಿಂಗಳ ನಂತರ ದೇವೋತ್ಥಾನಿ ಏಕಾದಶಿಯ ದಿನದಂದು ಎಚ್ಚರಗೊಳ್ಳುತ್ತಾನೆ. ಈ 4 ತಿಂಗಳಲ್ಲಿ ಯಾವುದು ಶುಭ ಮತ್ತು ಮಂಗಳ ಕಾರ್ಯಗಳನ್ನು ನಡೆಯುವುದಿಲ್ಲ. ದೇವಶಯನಿ ಏಕಾದಶಿಯನ್ನು ಆಷಾಢ ಏಕಾದಶಿ, ಪದ್ಮ ಏಕಾದಶಿ, ಹರಿಶಯನಿ ಏಕಾದಶಿ ಎಂದು ಸಹ ಕರೆಯಲಾಗುವುದು. ಹಿಂದೂ ಧರ್ಮದಲ್ಲಿ ಈ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಈ ದಿನದಂದು ಉಪವಾಸವನ್ನು ಆಚರಿಸುವವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆಯಿದೆ. ಆಷಾಢ ಏಕಾದಶಿ ಎಂದು ಕರೆಯಲ್ಪಡುವ ದೇವಶಯನಿ ಏಕಾದಶಿ ವರ್ಷದ ಅತ್ಯಂತ ಶುಭ ವ್ರತಗಳಲ್ಲಿ ಒಂದಾಗಿದೆ. ಇದು ಆಷಾಢ ಮಾಸದ ಶುಕ್ಲ ಪಕ್ಷದ ತಿಥಿಯಲ್ಲಿ ಬರುವುದು. 2025ರಲ್ಲಿ ಏಕಾದಶಿ ತಿಥಿಯು ಜುಲೈ 5ರಂದು ಸಂಜೆ 6:58ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಜುಲೈ 6ರಂದು ರಾತ್ರಿ 9:14ಕ್ಕೆ ಕೊನೆಗೊಳ್ಳುತ್ತದೆ. ಸೂರ್ಯೋದಯ ಸಮಯದ ಪ್ರಕಾರ ದೇವಶಯನಿ ಏಕಾದಶಿಯನ್ನು ಜುಲೈ 6, 2025ರಂದು ಆಚರಿಸಲಾಗುತ್ತದೆ. ದೇವಶಯನಿ ಏಕಾದಶಿ ಪಾರಣ ಸಮಯ ಹೀಗಿದೆ. ಈ ಏಕಾದಶಿಯ ಪಾರಣವು ಜುಲೈ 7, 2025ರಂದು ಬೆಳಿಗ್ಗೆ 5:29ರಿಂದ 8:16ರವರೆಗೆ ಇರುವುದು. ಈ ಉಪವಾಸವನ್ನು ಆಚರಿಸುವ ಭಕ್ತರು ಗರಿಷ್ಠ ಆಧ್ಯಾತ್ಮಿಕ ಅರ್ಹತೆಯನ್ನು ಪಡೆಯಲು ಈ ಸಮಯದಲ್ಲಿ ಅದನ್ನು ಮುಕ್ತಾಯಗೊಳಿಸಬೇಕು. ವಿಷ್ಣುವನ್ನು ಪೂಜಿಸುವುದು, ಉಪವಾಸ ಮಾಡುವುದು ಮತ್ತು ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲು ವಿಷ್ಣುವಿನ ಭಕ್ತರು ಹೆಚ್ಚಾಗಿ ಮುಂದಾಗುತ್ತಾರೆ. ಈ ಸಮಯದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವುದು ಮತ್ತು ಪೂಜೆಗೆ ಪವಿತ್ರ ಸ್ಥಳವನ್ನು ಸಿದ್ಧಪಡಿಸುವುದು ವಾಡಿಕೆ. ದೇವಶಯನಿ ಏಕಾದಶಿಯ ಆಚರಣೆ ಹೀಗಿದೆ. ದೇವಶಯನಿ ಏಕಾದಶಿಯಂದು ಭಕ್ತರು ಸಾಮಾನ್ಯವಾಗಿ ಮುಂಜಾನೆ ಎದ್ದು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಭಕ್ತಿಯಿಂದ ಆಚರಣೆಗಳನ್ನು ಮಾಡಬೇಕು. ಪೂಜಾ ಪ್ರದೇಶದಲ್ಲಿ ವಿಷ್ಣು ಮೂರ್ತಿಯನ್ನು ಸ್ಥಾಪಿಸುವುದು ಸಾಮಾನ್ಯವಾಗಿದೆ. ನಂತರ ಷೋಡಶೋಪಚಾರ ಪೂಜೆಯನ್ನು ಮಾಡುತ್ತಾರೆ. ದೇವರನ್ನು ಸಾಂಪ್ರದಾಯಿಕ ಉಡುಪಿನಿಂದ ಅಲಂಕರಿಸಲು ಮತ್ತು ಅದಕ್ಕೆ ಸಂಬಂಧಿಸಿದ ಉಪವಾಸ ಕಥೆಗಳನ್ನು ಕೇಳಲು ಅಥವಾ ಓದಲು ಸೂಚಿಸಲಾಗಿದೆ. ಆರತಿಯನ್ನು ಮಾಡಲಾಗುತ್ತದೆ ಮತ್ತು ಪ್ರಸಾದವನ್ನು ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ವಿತರಿಸಲಾಗುವುದು. ದೇವಶಯನಿ ಏಕಾದಶಿ ಪೂಜಾ ವಿಧಾನ ಹೀಗಿದೆ. ದೇವಶಯನಿ ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಂತರ ಉಪವಾಸವನ್ನು ಆಚರಿಸುವವರು ವಿಷ್ಣುವನ್ನು ಧ್ಯಾನಿಸಬೇಕು ಮತ್ತು ಆ ದಿನದ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಈ ಉಪವಾಸವು ತುಂಬ ಕಷ್ಟಕರವಾಗಿದೆ, ಏಕೆಂದರೆ ಆಹಾರ ಸೇವಿಸುವುದನ್ನು ಅಥವಾ ನೀರನ್ನು ಸೇವಿಸುವುದನ್ನು ಸಹ ತ್ಯಜಿಸಬೇಕಾಗುತ್ತದೆ.
ಸೂರ್ಯ ದೇವರಿಗೆ ಅಥವಾ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಬೇಕು. ಇದರ ನಂತರ ವಿಷ್ಣುವನ್ನು ಪೂಜಿಸಲು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸಬೇಕು. ಪೂಜಾ ಸಾಮಗ್ರಿಗಳಲ್ಲಿ ಗಂಗಾಜಲ, ಹಳದಿ, ಹೂವು, ಜಪಮಾಲೆ, ವಿಳೆದೆಲೆ, ಅರಿಶಿನ, ಶ್ರೀಗಂಧ, ತುಳಸಿ ಮತ್ತು ಏಲಕ್ಕಿ ಇರಬೇಕು. ನಂತರ ವಿಷ್ಣುವನ್ನು ಪೂಜಿಸುವಾಗ ತುಳಸಿ ತೀರ್ಥವನ್ನು ಸಿಹಿಯೊಂದಿಗೆ ಅರ್ಪಿಸಿ. ಅಂತಿಮವಾಗಿ ವಿಷ್ಣುವಿನ ಆರತಿಯನ್ನು ಮಾಡುವಾಗ ಜೊತೆಯಲ್ಲಿ ಮಂತ್ರಗಳನ್ನು ಪಠಿಸಬೇಕು. ಶ್ರೀಹರಿ ಪೂಜಾ ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬ ಮಂತ್ರವನ್ನು ಪಠಿಸಬೇಕು. ಈ ದಿನ ಶುಭ ಕಾರ್ಯವನ್ನು ಏಕೆ ಮಾಡುವುದಿಲ್ಲ ಎನ್ನುವುದಾದರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಾತುರ್ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಗೆ ಜಾರಿದ ಸಮಯದಲ್ಲಿ ಎಲ್ಲ ರೀತಿಯ ಮಂಗಳ ಕಾರ್ಯಗಳನ್ನು ಮಾಡುವುದಿಲ್ಲ. ಹಾಗೆ ಸೂರ್ಯ ದಕ್ಷಿಣಾಯನದಲ್ಲಿ ಇರುತ್ತಾನೆ. ಇದಲ್ಲದೆ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವು ಸಹ ಮಲಗುವ ಸ್ಥಿತಿಯಲ್ಲಿರುತ್ತಾನೆ. ಆದ್ದರಿಂದ ಅವರು ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆಶೀರ್ವದಿಸುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮದುವೆಯಂತಹ 16 ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.